ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಹಸ್. ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿದೆ. ಸೊ ನಾವಿವತ್ತು ಬದನೆಕಾಯಿ ರೆಸಿಪಿನ ಮಾಡ್ತಿದ್ದೀವಿ. ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಮೊದಲಿಗೆ ಬದನೆಕಾಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿರೋಂಥ ಉಪ್ಪು ನೀರಿಗೆ ಹಾಕ್ಕೊಳ್ತಿದ್ದೀವಿ. ಯಾಕಂದರೆ ಅದು ಕಪ್ಪಾಗುತ್ತೆ ಬೇಗನೆ. ಅದಾದಮೇಲೆ ಸರಿಯಾಗಿ ತೊಳ್ಕೊಳ್ಬೇಕು ಬದನೆಕಾಯನ್ನು. ತೊಳ್ಕೊಂಡಾದಮೇಲೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡಿಕೊಂಡು ಒಂದು ಬನಾಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಬಳಸ್ತೀವಿ. ಯಾಕಂದರೆ ಇದು ಈರುಳ್ಳಿಗಿಂತ ಜಾಸ್ತಿ ಟೇಸ್ಟ್ ಕೊಡುತ್ತೆ ನಮಗೆ. ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಆಗಿದ್ದರಿಂದ ನಮ್ಮ ಹುಬ್ಳಿ ಸ್ಟೈಲಲ್ಲಿ ಮಾಡ್ತಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಹಾಕ್ತಿದ್ದೀವಿ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾವು ಹೆಂಗೆ ಮಿಕ್ಸ್ ಮಾಡ್ತಿದ್ದೀವಿ. ಸೊ ಅದೇ ಥರ ಸ್ವಲ್ಪ ಎಣ್ಣೆಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ರೆಸಿಪಿದು. ಅದಾದಮೇಲೆ ನಾವಿಲ್ಲಿ ಹಸಿ ಖಾರ ಮನೆಯಲ್ಲೇ ತಯಾರಿಸಿಟ್ಕೊಂಡಿರೋಂಥ ಹಸಿ ಖಾರ ಅಂದರೆ ಗ್ರೀನ್ ಚಿಲ್ಲಿ ಇರುತ್ತಲ್ಲ, ಅದರದ್ದು ಪೇಸ್ಟ್ ಹಾಕ್ತಿದ್ದೀವಿ, ಮನೆಯಲ್ಲೇ ಮಾಡಿರೋಂಥದ್ದು ನಾವು. ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ನೋಡ್ತಿರ್ಬೋದು ನಾವು ಹೆಂಗೆ ಮಿಕ್ಸ್ ಮಾಡ್ತಿದ್ದೀವಿ, ಅದೇ ಥರ ಮಿಕ್ಸ್ ಮಾಡಿ ಆದಮೇಲೆ ಕರೆಕ್ಟಾಗಿ ಹಸಿ ಖಾರ ಎಲ್ಲ ಗಂಟು ಇರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಬೇಕು. ಎಣ್ಣೆಯಲ್ಲೆಲ್ಲ ಕರೆಕ್ಟ್ ಫ್ರೈ ಆಗಬೇಕು. ಅದಾದಮೇಲೆ ನಾವಿಲ್ಲಿ ಅರಿಶಿನ ಹುಡಿಯನ್ನು ಹಾಕ್ತಿದ್ದೀವಿ. ಅರಿಶಿನ ಹುಡಿ ಅದೇ ಈ ರೆಸಿಪಿಗೆ ಜಾಸ್ತಿ ಮಸಾಲೆ ಏನು ಬೇಕಂತ ಇಲ್ಲ. ಮನೇಲಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಆಗಿರುತ್ತೋ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೋ ಅದೇ ಮಸಾಲೆನೇ ಯೂಸ್ ಮಾಡ್ತಿದ್ದೀವಿ. ಧನಿಯಾ ಪೌಡರ್, ಮ್ಯಾಗಿ ಮಸಾಲ ಎಲ್ಲ ಮಸಾಲ ಹಾಕಿ ಇನ್ನೊಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಬದನೆಕಾಯನ್ನು ಹಾಕಿ ಅದಾದಮೇಲೆ ಸರಿಯಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅದು ಎಣ್ಣೆ ಎಲ್ಲ ಕರೆಕ್ಟ್ ಬದನೆಕಾಯಿಗೆ ಮಿಕ್ಸ್ ಆಗಬೇಕು. ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಥವಾ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ಕುದಿ ಬರುವಾಗ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅದು ಕುದೀತಿರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನಾವು ಸ್ವಲ್ಪ ಹೊತ್ತು ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ಸ್ವಲ್ಪ ಅದು ಕುದ್ದಿದೆ. ಅದಾದಮೇಲೆ ಹೆಚ್ಚಿರೋಂಥ ಕೊತ್ತಂಬರಿನ ಮೇಲಿಂದ ಉದುರಿಸ್ಕೊತಿದ್ದೀವಿ. ಇದು ಸಿಂಪಲ್ ಆಗಿರೋ ರೆಸಿಪಿ. ಸೊ ಸಿಂಪಲ್ಲಾಗಿ ಮಾಡಿಕೊಂಡು 5 ಮಿನಿಟ್ಸಲ್ಲೇ ತಿನ್ಬೋದು. ಅದಾದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟೇ ಈ ರೆಸಿಪಿ. ತುಂಬ ಸಿಂಪಲ್ ಆಗಿದೆ, ಬೇಗ ಟೈಮ್ ಸೇವಿಂಗ್ ಮಾಡಿಕೊಂಡು ಬೇಗ ಮಾಡ್ಕೊಳ್ಬೋದು. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ನಮ್ಮ ಫಸ್ಟ್ ವಿಡಿಯೋ ಆಗಿತ್ತು. ಇದೇ ಥರ ಸಿಂಪಲ್ ರೆಸಿಪಿ ಬೇಕಾದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.